ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಜಾಪುರ ಸಮೀಪದ ಸೋಂಪುರ ಗೇಟ್ ಬಳಿ ಇರುವ ಟ್ರಿನಿಟಿ ಅಪಾರ್ಟ್ಮೆಂಟ್ನಲ್ಲಿ ಹರೇ ಶ್ರೀಕೃಷ್ಣ ಇಸ್ಕಾನ್ ಧಮ್ಮಸಮುದ್ರ ವತಿಯಿಂದ ಕಾರ್ತಿಕ ಮಾಸದ ದೀಪೋತ್ಸವ ಭಜನಾ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣ ಹರಿಕೀರ್ತನ, ಭಜನೆ, ನಗರ ಸಂಕೀರ್ತನ, ನಾಮಸ್ಮರಣೆ, ರಾಜಬೀದಿಗಳಲ್ಲಿ ಶ್ರೀಕೃಷ್ಣ ಭಕ್ತರು ಭಜನೆ ಮಾಡುತ್ತಾ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡಿದ್ರು. ನಂತರ ಮಾತನಾಡಿದ ಧಮ್ಮಸಮುದ್ರ ಇಸ್ಕಾನ್ ಸಂಸ್ಥೆಯ ವೇಣುಮಾಧವ್ ದಾಸ್, ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನ ವಿರೋಧ ಮಾಡುತ್ತಾ ಧರ್ಮ ಬಿಟ್ಟು ಬೇರೆ ಮತಕ್ಕೆ ಮತಾಂತರವಾಗುತ್ತಾ ಇದ್ದದ್ದನ್ನ ನಾವು ಕಂಡಿರೋದ್ರಿಂದ ನಮ್ಮ ಹಿಂದೂ ಸಂಸ್ಕೃತಿ, ಆಚಾರ, ವಿಚಾರ ಮನವರಿಕೆ ಮಾಡಿಸಿ ಧರ್ಮ ಬಿಟ್ಟು ಹೋಗಿರೋರನ್ನ ಕರೆ ತಂದು ನಮ್ಮ ಸಂಸ್ಕೃತಿಯನ್ನ ಮನೆ ಪರಿವರ್ತನೆ ಮಾಡಿ ನಮ್ಮ ಧರ್ಮಕ್ಕೆ ನಾವು ವಾಪಸ್ ಕರ್ಕೊಂಡು ಬಂದು ಸಮಾನತೆ ದೃಷ್ಟಿಯಿಂದ ಅವರನ್ನ ನೋಡಿಕೊಳ್ತೇವೆ ಎಂದು ಹೇಳಿದ್ರು. So, little bit, all of you, in the way if you make little bit, so that will be nice. 8.6 అందరికీ నమస్కారం అండి. మనం శ్రీరామ నవమికి రాముని గుణాలతో రామ కళ్యాణాన్ని చూసాం. కార్తీక మాసంలో శనివారం నాడు కృష్ణుడు around 1000 to 1500 people, more than that, 1500 plus people they have invited. Just a matter of 2 days. ನನಗೆ ಅಷ್ಟು ಕನ್ನಡ ಬರಲ್ಲ, ಸೊ ಕ್ಷಮಿಸಿ. ಇದು ಏನಂತೆ, ನಮ್ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ನಮ್ ಕೈನಲ್ಲಿ ಇದೆ. We are young generation, so we have to teach our kids what to teach, what not to teach. So if we teach our kids Bhagavad Gita or Ramayana through ISKCON, through anything, now here ISKCON came. If some other samstha comes, we will take their help also to teach Sanatana Dharma to our kids, so that next 40 years I can carry my Sanatana Dharma. I am teaching to my kids, they will take Sanatana Dharma to next generation. This is how we can survive, we can protect, we can call, Sanatana Dharma, we can take to it is going to end. We can make it life. We can bring back the life to the Sanatana Dharma. How it will possible? See, I don't know Bhagavad Gita slokas. How I can teach my kids? I need some guru. What others will tell? Brahmins only has to read. Others cannot read. This so many rules and regulations were there. So how I can learn? How I can teach my kids? So there comes ISKCON. What is ISKCON doing? ISKCON doing, there is no kula. There is no Varna, there is no Islam, there is no Christianity, there is no Hindu, no kid, no elder, no older, no young, nothing. Black, white, whatever you are, foreigner, Indian, whoever it may be, come learn Bhagavad Gita and learn about your manual, how to a man should live. That is a manual given by Krishna. We call him Krishna. If you want to call him, you call him Jesus, you call him Allah, whatever you want to call, you call. It doesn't matter. But you will learn what to eat, what to do, what not to do, what not to eat, what to talk, what not to talk. ನಾವು ಇಸ್ಕಾನ್ ಧಮ್ಮಸಮುದ್ರ ಇಸ್ಕಾನ್ ಕೇರ್ಪುರಂ ಕಡೆಯಿಂದ ಬಂದಿದ್ವಿ. ಇಲ್ಲಿ ಈ ಲೋಕಲ್ ಟ್ರಿನಿಟಿ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ಅವ್ರು ಇಷ್ಟಪಟ್ಟು ನಮ್ನ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಸುಮಾರು 2,000 ಮನೆಗಳು, ಅಂದ್ರೆ ಕನಿಷ್ಠ ಅಂದ್ರೆ ಒಂದು 10,000 ಜನ ಪಾಪ್ಯುಲೇಷನ್ ಇಲ್ಲಿದೆ. ಇವರೆಲ್ಲ ಸೇರಿ ನಮ್ ಜೊತೆಲಿ ನಾವು ಸುಮಾರು ಇಸ್ಕಾನ್ ಕಡೆದಿಂದ 400 ಜನ ಭಕ್ತರು ನಾವು ಇಲ್ಲಿ ಬಂದು ಎಲ್ಲಾ ಅಪಾರ್ಟ್ಮೆಂಟ್ ಸುತ್ತು ನಾವು ಸಂಕೀರ್ತನವನ್ನು ಸುಮಾರು 2.5 ಗಂಟೆ ಸಮಯದಲ್ಲಿ ನಾವು ಸಂಕೀರ್ತನ ಮಾಡಿ ಮತ್ತೆ ಇಲ್ಲಿ ಬಂದು ಎಲ್ಲರ ಕೈದಿಂದ ಈ ಕಾರ್ತಿಕ ದೀಪೋತ್ಸವ ಪ್ರತಿಯೊಬ್ಬರು ಭಗವಂತನಿಗೆ ಒಂದು ದೀಪ ತೋರಿಸ್ಬೇಕು ಅಂತ ಒಂದು ಪ್ಲಸ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಯಾರೈತೆ ಇದ್ದಾರೋ ಅವ್ರು ಇದೆಲ್ಲಾ ವಿಜೃಂಭಣವಾಗಿ ವ್ಯವಸ್ಥೆ ಮಾಡಿದಕ್ಕೆ ನಮ್ಗಿರೋ ತುಂಬಾ ಒಳ್ಳೆ ಅವಕಾಶ ಸಿಕ್ತು ಇಲ್ಲಿ ಬಂದು ಮಾಡಿದಕ್ಕೆ. ಸೊ ನಾವ್ ಯಾಕೆ ಇಲ್ಲೆಲ್ಲ ಬರ್ತಾ ಇದೀವಿ ಅಂದ್ರೆ, ಒಂದು ವಿಷಯ ಏನಂದ್ರೆ, ನಾವು ತುಂಬಾ ಸಾರಿ ಒಂದು ಧರ್ಮನ ಬದಲಾವಣೆ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ನಾವು
ನಮ್ಮ ಧರ್ಮವನ್ನು ಪಾಲನೆ ಮಾಡೋಕೆ ಕಷ್ಟ ಆಗೋದ್ಬೋದು. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಜ್ಞಾನ ಯಾವಾಗೈತೆ ಕಡಿಮೆ ಆಗುತ್ತೋ, ನಮ್ಮ ಸನಾತನ ಧರ್ಮ ಬಗ್ಗೆ ನಮ್ಗೆ ಜ್ಞಾನ ಯಾವಾಗೈತೆ ಕಡಿಮೆ ಆಗುತ್ತೋ, ಇಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆ. ಸೊ ನಾವು ಇಸ್ಕಾನ್ ಕಡೆದಿಂದ ಪ್ರತಿ ಮನೆಗೆ ಬರೋಕೆ ರೆಡಿ, ಬಂದು ನಾವೇ ಸ್ವಯಾನ ಉಚಿತವಾಗಿ ಈ ಭಗವದ್ಗೀತಾ ಕ್ಲಾಸಸ್ ಅನ್ನು ಆಗಿರ್ಬೋದು, ಈ ಜ್ಞಾನವನ್ನು ಹಂಚೋಕೆ ನಾವು ರೆಡಿ ಆಗಿದ್ವಿ. ಸೊ ಅದಕ್ಕೋಸ್ಕರನೇ ಅದರಲ್ಲಿ ಒಂದು ಪ್ರಯತ್ನ ಇದು. ಈ ಟ್ರಿನಿಟಿ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ಇಷ್ಟು 1000 ಜನರಿಗೆ ಇಸ್ಕಾನ್ ಕಡೆದಿಂದ ಒಂದು ಭಗವದ್ಗೀತೆನ ಇಷ್ಟು ಈಸಿಯಾಗಿ ತಿಳ್ಕೋಬಹುದಾ ಅಂತ ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಟ್ಟಿದೀವಿ ನಾವು ಇವತ್ತು. ಸೊ ಇದಾದ್ಮೇಲೆನು ನಾವು ಇಲ್ಲೇ ಪ್ರತಿ ವಾರ ಈ ಟ್ರಿನಿಟಿ ಇದರಲ್ಲಿ ಇರೋರು ಪ್ರತಿಯೊಬ್ಬರಿಗಿನೂ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಉಚಿತವಾಗಿ ಭಗವದ್ಗೀತಾ ಕ್ಲಾಸಸ್ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಆಗಿರ್ಬೋದು, ನಮ್ಮ ಸನಾತನ ಧರ್ಮವನ್ನು ನಾವು ಪಾಲನೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ನಾವು ಎಷ್ಟು ಶಕ್ತಿವಂತರು ಆಗಬಹುದು ಅಂತ ಒಂದು ಅವ್ರಿಗೆ ತಿಳಿಸೋಕೋಸ್ಕರ ನಾವಿಲ್ಲಿ ಬಂದು ಎಲ್ಲ ಮಾಡಲಾಗಿದೆ. ಸೊ ಇವತ್ತು ಅಷ್ಟಮಿ ತಿಥಿ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಇಸ್ಕಾನ್ ಟೀಮ್ನೆ ಬರೀ 2 ದಿನ, ಇದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳ್ಬೇಕಾಗತ್ತೆ. ಏನಂದ್ರೆ ಬರೀ 2 ದಿನ ಮುಂಚೆನೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿ, ಏನಂತ ಈ ತರ ನಾವು ರೀತಿಯಲ್ಲಿ ಒಂದು ಜಾಗ ಇದೆ, ಕೀರ್ತನಕ್ ಬರ್ತೀರಾ, ಒಂದು ದೀಪ ಉತ್ಸವ ಮಾಡ್ತೀರಾ ಅಂತ. ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಅವ್ರೆಲ್ಲರೂ ಒಟ್ಟಿಗೆ ಒಂದು ಜಾಗದಿಂದ ಅಲ್ಲ, KR ಪುರ, ಹೊಸಕೋಟೆ, ಮಡಿವಾಳ, ಚಂದಾಪುರ, ಆನೇಕಲ್, ಇಲ್ಲಿ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತು ಟ್ರಾಫಿಕ್ ಹೆಂಗಿದೆ ಅಂತ. ಅಷ್ಟು ದೂರದಿಂದ ಟೈಮ್ ಬಂದು ಇಷ್ಟೊಂದು ಕಾರ್ಯಕ್ರಮದಲ್ಲಿ ಎಷ್ಟು ಒಳ್ಳೇದ್ ಮಾಡಿದ್ರಂದ್ರೆ ದೇವ್ರನ್ನ ಮನೆಗೆ ತಗೊಂಡ್ ಬಂದ್ಬಿಟ್ಟಿದ್ರು. ಕಾರ್ತಿಕ ಮಾಸದಲ್ಲಿ ನಾವು ಬೇರೆ ಟೆಂಪಲ್ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇದೆ, ಇಲ್ಲೇ ಇದೆ ಎಲ್ಲ ಅಂತ ಅವ್ರು ತೋರಿಸ್ಬಿಟ್ಟು. ಅಂಡ್ ಒಂದು ಒಳ್ಳೆ ವಿಚಾರ ಇಲ್ಲದ್ರೆ ಏನಂದ್ರೆ, ನಾವು ಏನಾದ್ರೂ ಇರ್ಲಿ, ಯಾವ್ದಲ್ಲೇ ಇರ್ಲಿ, ಒಂದು ಗಾಡಿ ತಿಳ್ಕೊಬೇಕಂದ್ರೆ, ಡ್ರೈವಿಂಗ್ ಮಾಡ್ಬೇಕಂದ್ರೆ, ಇಲ್ಲಂದ್ರೆ ನಡ್ಬೇಕಂದ್ರೆ, ಏನನ್ನ ಇರ್ಲಿ, ಒಬ್ರು ಬೇಕು ಅದಕ್ಕೆ. ಅದು ಗುರು ಅಂತಾರೆ. ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಫ್ರೆಂಡ್ ಇರ್ಬೋದು, ತಂಗಿರ್ಬೋದು, ಯಾರನ್ನ ಇರ್ಬೋದು, ಅವ್ರನ್ನೇ ಗುರು ಅಂತ ಕೇಳ್ತೀವಿ ನಾವು. ಯಾಕೆ? ಅವ್ರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ, ಅದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಎಷ್ಟು ಗೊತ್ತಿದೆ ಅಂದ್ರೆ, ನೀವು ಏನ್ ಭಯಪಡೋದು ಬೇಡ, ನಾನು ಇದೀನಿ ನಿಮ್ ಹಿಂದ್ಗಡೆ, ನೀವು ಹೋಗ್ ಮುಂಚೆ ಅಂತ. ಆ ತರ ಒಂದು ಸುಲಭವಾಗಿ ರೀತಿನೇ ಈ ಇಸ್ಕಾನ್ ಅವರು ಇವತ್ತು ಕಲ್ಸ್ಕೊಟ್ಟಿದ್ರು. ಮಹಾಮಂತ್ರ ಎಷ್ಟು ಒಳ್ಳೇದಂದ್ರೆ, ನಮ್ಗೂ ವೇದ ಬರಲ್ಲ, ನಮ್ಗೆ ಮಂತ್ರಗಳು ಬರಲ್ಲ, ನಮ್ಗೆ ರುದ್ರ ಬರಲ್ಲ, ಆದ್ರೂನು ಒಂದು ಒಳ್ಳೆ ಸಿಂಪಲ್ ಆಗಿ ಹರಿನಾಮ ಸಂಕೀರ್ತನಿಂದ ನಾವು ಮೋಕ್ಷ ಹೆಂಗ್ ತಗೋಬಹುದು. ಇದು ದೊಡ್ಡ ವಿಚಾರ ಇರ್ಬೋದು, ಬಟ್ ಆದ್ರೂ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ. ಸ್ಮಾಲೆಸ್ಟ್ ಕಿಡ್ ಇನ್ ಇಸ್ಕಾನ್ ಇಸ್ ಅರೌಂಡ್ 4 years ಅಂತ. ಎಷ್ಟು ಒಳ್ಳೇಗಂದ್ರೆ ಅಷ್ಟು ಒಳ್ಳೇಗ ಅವರು ಟೀಚ್ ಮಾಡ್ತಾರೆ. ನಾವು ಒಂದು ಸ್ಮಾಲ್ ಐಟಮ್ ಮಕ್ಕಳಿಗೆ ಟೀಚ್ ಮಾಡ್ಬೇಕಂದ್ರೆ ಬೇಜಾರಾಗತ್ತಪ್ಪ, ಇವ್ರಿಗೆ ಆಗಲ್ಲ ಅಂತ. ಟಂಗ್ ಟ್ವಿಸ್ಟಿಂಗ್ ವರ್ಡ್ಸ್ ಎಷ್ಟು ಸುಲಭವಾಗಿ ಅವ್ರು ಹೇಳ್ತಾ ಇದ್ರು ಅಂದ್ರೆ, ಅದು ನಿಜವಾಗ್ಲೂ ಹೆಮ್ಮೆಯಿಂದ ನಾವು ನೋಡ್ಕೋಬೇಕಂತ. ಅದೇ ಪ್ರಕಾರ ಮನೇಲಿ ಎಲ್ಲರೂ, ಮಕ್ಕಳು ಇರ್ಬೋದು, ದೊಡ್ಡವ್ರು ಇರ್ಬೋದು, ಭಗವದ್ಗೀತಾ ಅಂದ್ರೆ ಟೈಮ್ ಇದೆ ಹಬ್ಬ. ಅದಕ್ಕೆ ಟ್ರಿನಿಟಿ ಅಪಾರ್ಟ್ಮೆಂಟ್ ನಲ್ಲಿ ಇಸ್ಕಾನ್ ಕಡೆಯಿಂದ ವೇಣು ಮಾಧವ್ ಪ್ರಭು ಅವರು ಯಾವುದೇ ಉದ್ದೇಶ ಇಲ್ದಿರ ಭಗವಂತನ ಬಗ್ಗೆ ಪ್ರಚಾರ ಮಾಡೋದಕ್ಕೆ, ಆವಾಗ ಹಿಂದೆ ಶೀಲ ಪ್ರಭುಪಾದರು ಫಾರಿನ್ ವರ್ಗೂ ಹೋಗಿ ಬಂದ್ರು.